ಗ್ರಾಮದ ರೈತ ವಿಶ್ವನಾಥಾಚಾರಿ ಕಾಲುದಾರಿಗಾಗಿ ಅರ್ಜಿ ಸಲ್ಲಿಸಿದ್ದು ತಾಲೂಕಿನ ತಹಸೀಲ್ದಾರ್ ಅರ್ಜಿ ಪರಿಶೀಲನೆ ನಡೆಸಿ ಸರ್ವೆಗಾಗಿ ಸೂಚಿಸಿದರು. ಅದರಂತೆ ಇಂದು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್, ರಾಜಸ್ವ ನಿರೀಕ್ಷಕರು ನರಸಿಂಹಮೂರ್ತಿ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ತಸ್ಲಿಂ ಭಾಗಿಯಾಗಿ ಸರ್ವೆ ಕಾರ್ಯವನ್ನ ನಡೆಸಿಕೊಟ್ಟಿದ್ದಾರೆ. ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 122ರಲ್ಲಿ ಲಕ್ಷ್ಮೀದೇವನ ಕೋಟೆಗೆ ಹಾದು ಹೋಗುವ ಕಾಲುದಾರಿ ಇದ್ದು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ರೈತರಾದ ವೀರಭದ್ರಾಚಾರಿ ಬಿನ್ ಅಕ್ಕಾಯಮ್ಮ ಎಂಬುವವರು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದು ಅದರಂತೆ ಇಂದು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿ ಕಾಲುದಾರಿ ಗುರುತಿಸಿಕೊಟ್ಟು ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗಿದೆ ಎಂದು ಸರ್ವೆ ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ವರದಿ ಗಿರೀಶ್, ನಂದಿ ಟಿವಿ, ಚಿಂತಾಮಣಿ. ಒಂದು ಅಂಬಾಯದುರ್ಗ ಹೋಬಳಿ ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 122ರಲ್ಲಿ ದಾರಿ ಹೋಗಬೇಕಂತ ದಾರಿ ಹಾದು ಹೋಗುವ ಲಕ್ಷ್ಮೀದೇವ ಕೋಟೆಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಯಾರು ವೀರಭದ್ರಾಚಾರಿ ಅಂತ. ಅವರ ಒಂದು ಮಾನ್ಯ ತಹಸೀಲ್ದಾರ್ ಅವರ ಆದೇಶದಂತೆ ಈ ಸ್ಥಳಕ್ಕೆ ನಾವು ಬಂದಿದ್ದೀವಿ. ನಮ್ಮ ಜೊತೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ರಾಜಸ್ವ ನಿರೀಕ್ಷಕರು ನಾವೆಲ್ಲ ಜಂಟಿ ಸರ್ವೆಯಲ್ಲಿ ಕೈಗೊಂಡು ಈ ಸರ್ವೆ ನಂಬರ್ 138/5ರವರು ಒತ್ತುವರಿ ಮಾಡಿದ್ದಾರೆ. ಹಾಗೂ 122/2ನವರು ಕೂಡ ಈ ಒತ್ತುವರಿ ಮಾಡಿದ್ದಾರೆ. ಇದನ್ನು ನಾವು ಈಗ ಸ್ಥಳವನ್ನು ಈಗ ಒತ್ತುವರಿ ಮಾಡಿರುವ ಜಾಗವನ್ನು ಗುರುತಿಸಿ ಅದನ್ನು ಈಗ ವರದಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರ ಸನ್ನಿಧಾನಕ್ಕೆ ಕಳಿಸ್ಕೊಡ್ತೀವಿ. ಅವರ ಮೇಲೆ ಅವರ ಒತ್ತುವರಿದಾರರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಸು ಒತ್ತುವರಿಯನ್ನು ಬಿಟ್ಕೊಳ್ಳೋದು. ಆಚಾರಿ ನಮ್ಮ ತಂದೆಯವರ ಹೆಸರು ವೀರಭದ್ರಾಚಾರಿ. ನಮಗೆ ಸರ್ವೆ ನಂಬರ್ 122ರಲ್ಲಿ ಜಮೀನಿದೆ. ಈ ದಾರಿಗೋಸ್ಕರ ನಕಾಶೆಯಲ್ಲಿ ದಾರಿ ಇರೋದ್ರಿಂದ ದಾರಿಗೋಸ್ಕರ ನಾವು ಅರ್ಜಿ ಹಾಕಿದ್ವಿ. ನಮ್ಮ ತಂದೆಯವರು ಹಾಕಿದ್ದು. ಅವರು 3 ತಿಂಗಳಾಯಿತು ಡೆತ್ ಆಗಿ. ಈಗ ನಕಾಶೆಯಲ್ಲಿ ದಾರಿ ಇರೋದ್ರಿಂದ ಸಾಹೇಬ್ರಿಗೆಲ್ಲ ಹೇಳಿಸಿ ಅರ್ಜಿಯೆಲ್ಲ ಇದು ಮಾಡಿ ಈಗ ಬಂದು ಸರ್ವೆ ಎಲ್ಲ ಮಾಡಿದ್ದಾರೆ. ನನಗೆ ರಾಮಕೃಷ್ಣಪ್ಪ ಅನ್ನೋ ಜಮೀನು ಮುಂದ್ಗಡೆ ಇರೋ ಜಮೀನವರು ನನಗೆ ದಾರಿ ಬಿಟ್ಟಿಲ್ಲ. 2 ವರ್ಷದಿಂದ ದಾರಿ ಇಲ್ದಿರ ಇದು ಮಾಡಿದ್ದಾರೆ. ಈಗ ಅವರು ಬೆಳೆ 3 ದಿನ ಆಗಿದೆ, ಬೆಳೆ ಹಾಕಿದೆ. ಬೆಳೆ ಆದಮೇಲೆ ದಾರಿ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಬೆಳೆ ಬರೋದಕ್ಕೆ 6 ತಿಂಗಳಾಗುತ್ತೆ. ನಾನು ಒಂದು 15-20 ದಿನದಲ್ಲಿ ದಾರಿ ಮಾಡಿಸ್ಕೊಡಿ ಅಂತೇಳಿ ಸಾಹೇಬ್ರಿಗೆ ಹೇಳಿದ್ದೀನಿ. ಆಯ್ತಪ್ಪ, ಇದಕ್ಕೆ ಮನವರಿಕೆ ಮಾಡಿ ತಹಸೀಲ್ದಾರ್ ಅವರಿಗೆ ಇದು ಮಾಡಿ ನೋಟಿಸ್ ಕಳಿಸ್ಕೊಡ್ತೀವಿ, ಜಾರಿ ಮಾಡ್ತೀವಿ, ಆಮೇಲೆ ಕ್ರಮ ತೊಗೊತೀವಿ ಅಂತೇಳಿ ನಮಗೆ ಸಹಕಾರ ನೀಡಿದ್ದಾರೆ ಸರ್.